ಮೂರನೇ ಅವಧಿಗೆ ಆಡಳಿತದ ಗದ್ದುಗೆಯನ್ನು ಹಿಡಿದಿರುವಂತಹ ಮೋದಿ ಸರ್ಕಾರ ಈಗ ಮೊದಲ ಬಜೆಟ್ ಅನ್ನ 3.0 ಸರ್ಕಾರದ ಮೊದಲ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದೆ. ಇವತ್ತು ತಮ್ಮ 7ನೇ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಈ ಮೂಲಕ ಅತ್ಯಂತ ಅನುಭವಿ ಹಣಕಾಸು ಸಚಿವೆಯಾಗಿ ಮಂಡಿಸ್ತಾ ಇರುವಂತಹ ಬಜೆಟ್ ಇದಾಗಿರುತ್ತೆ ಅನ್ನುವಂತಹ ನಿರೀಕ್ಷೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇರುವಂಥದ್ದು. ಮೊದಲ ಅವಧಿಯಲ್ಲಿ ಆಗಿನ್ನೂ ಕೂಡ ಮೊದಲ ಅವಧಿಯಲ್ಲಿ ಅವರು ಹಣಕಾಸು ಸಚಿವರಾಗಿದ್ದರು. ಆದರೆ ಕಳೆದ 5 ವರ್ಷಗಳಲ್ಲಿ ದೇಶದ ಹಣಕಾಸು ವ್ಯವಸ್ಥೆಯ ಬಗ್ಗೆ, ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಸಮಗ್ರ ಮತ್ತು ಸ್ಪಷ್ಟ ಮಾಹಿತಿಯನ್ನು ಹೊಂದಿರುವಂತಹ ನಿರ್ಮಲಾ ಸೀತಾರಾಮನ್ ಈಗ ದೂರದೃಷ್ಟಿಯ ಬಜೆಟ್ ಮಂಡನೆಯನ್ನ ಮಾಡ್ತಾರ. ಯಾವ ಸ್ವರೂಪದಲ್ಲಿರುತ್ತೆ? ಸತತ 7ನೇ ಬಾರಿಗೆ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್. ಈ ಮೂಲಕ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆಯನ್ನು ಮಾಡಿರುವಂತಹವರ ಸಾಲಿಗೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಸೇರ್ತಾ ಇದ್ದಾರೆ. ಬೆಲೆ ಏರಿಕೆಯ ಸಂಕಷ್ಟ ಇಳಿಕೆ ಮಾಡ್ತಾರಾ ಪ್ರಧಾನಿ ಮೋದಿ ಅನ್ನುವಂತಹ ನಿರೀಕ್ಷೆ ಇದ್ದೇ ಇರುವಂಥದ್ದು. ಮಧ್ಯಮ ವರ್ಗಕ್ಕೆ ತೆರಿಗೆ ರಿಲೀಫ್ ಸಿಗುತ್ತಾ, ಯಾವುದು ಅಗ್ಗ, ಯಾವುದು ದುಬಾರಿ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಅನೇಕ ಕುತೂಹಲಗಳು ಇದ್ದೇ ಇರುವಂಥದ್ದು. ಈಗಾಗಲೇ ಬೆಳಗ್ಗೆ 11 ಗಂಟೆಗೆ ಬಜೆಟ್ ಮಂಡನೆಗೆ ತಯಾರಿ ನಡೆದಿದೆ. ಅದಕ್ಕೂ ಮುಂಚಿತವಾಗಿ ನಿರ್ಮಲಾ ಸೀತಾರಾಮನ್ ಅವರು ಈಗ ನಾರ್ತ್ ಬ್ಲಾಕ್ನಲ್ಲಿರುವಂತಹ ತಮ್ಮ ಕಚೇರಿಗೆ ಬಂದಿದ್ದಾರೆ. ಅಲ್ಲಿ ತಮ್ಮ ಕಚೇರಿಯಲ್ಲಿ ಆ ಒಂದು ಬಜೆಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಭೇಟಿಯಾಗಿ ಅವರಿಗೆ ಬಜೆಟ್ನ ಪ್ರತಿಯನ್ನು ಕೊಟ್ಟು ಬಜೆಟ್ನ ಹೈಲೈಟ್ಸನ್ನು ಅವರಿಗೆ ವಿವರಿಸಿ, ಯಾಕೆಂದರೆ ದೇಶದ ಪ್ರಥಮ ಪ್ರಜೆಗೆ ಬಜೆಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಟ್ಟು ಅವರ ಅನುಮತಿಯನ್ನು, ಅವರ ಅನುಮೋದನೆಯನ್ನು ಪಡ್ಕೊಂಡು ನಂತರ ಕ್ಯಾಬಿನೆಟ್ನಲ್ಲಿ ಕೇಂದ್ರದ ಸಂಪುಟ ಸಭೆಯಲ್ಲಿ ಈ ಒಂದು ಬಜೆಟನ್ನು ಪ್ರಸ್ತಾಪ ಮಾಡಲಾಗುತ್ತೆ. ಬಜೆಟನ್ನು ಸಂಪುಟದ ಮುಂದಿಟ್ಟು ಸಂಪುಟದ ಅನುಮೋದನೆಯನ್ನು ಪಡ್ಕೊಳ್ಬೇಕಾಗತ್ತೆ. ಈಗ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಬಂದಿರುವಂತಹ ನಿರ್ಮಲಾ ಸೀತಾರಾಮನ್ ಅವರಿಗೆ ರಾಷ್ಟ್ರಪತಿಯವರಿಗೆ ಈಗಾಗಲೇ ಬಜೆಟ್ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಅದಾದ ನಂತರ ಮತ್ತೆ ಈಗ ಫಿನಾನ್ಸ್ ಡಿಪಾರ್ಟ್ಮೆಂಟ್ನ ಕಚೇರಿ ಇರುವಂತಹ ನಾರ್ತ್ ಬ್ಲಾಕ್ಗೆ ಬಂದಿದ್ದಾರೆ. ಈಗಾಗಲೇ ಅವರಿಗೆ ಸಿಹಿ ತಿನ್ನಿಸಿ ಕಳಿಸಿದ್ದಾರೆ ದ್ರೌಪದಿ ಮುರ್ಮು ಅವರು. ತುಂಬ ಸಿಹಿಯಾದ ಸುದ್ದಿಯನ್ನು ಇಡೀ ದೇಶದ ಜನರಿಗೆ ಕೊಡಲಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಿಹಿಯನ್ನು ತಿನ್ನಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ. ಆದರೆ ಎಲ್ಲವನ್ನೂ ಕೂಡ ಸಿಹಿಯಾಗಿ ಕೊಡೋದಕ್ಕೂ ಆಗೋದಿಲ್ಲ. ಬಜೆಟ್ ಅಂತ ಹೇಳಿದ ನಂತರ ಬಜೆಟ್ನಲ್ಲಿ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಸವಾಲುಗಳು ಮತ್ತು ಮುಂದೆ ತಲುಪಬೇಕಾದಂತಹ ಗುರಿಯ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕಾಗಿರುವಂಥದ್ದು ಕೇಂದ್ರದ ಜವಾಬ್ದಾರಿಯೂ ಕೂಡ ಆಗಿರುತ್ತೆ. ಈ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ದೇಶವನ್ನು ಅತಿ ದೊಡ್ಡ ಆರ್ಥಿಕತೆಯಾಗಿ ಮುಂದಿನ 2 ವರ್ಷಗಳ ಅವಧಿಯಲ್ಲಿ ಬಹುತೇಕ 2027ಕ್ಕೆ ನಾವು ಆ ಗುರಿಯನ್ನು ಸಾಧಿಸ್ತೀವಿ ಅನ್ನುವಂತಹ ವಿಶ್ವಾಸವನ್ನು, ನಿರೀಕ್ಷೆಯನ್ನು ಎಲ್ಲ ರೀತಿಯಲ್ಲೂ ಕೂಡ ಇಟ್ಟುಕೊಂಡಿರುವಂಥದ್ದು. ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಭಾರತ ಹೊರಹೊಮ್ಮುತ್ತೆ ಅನ್ನುವಂಥದ್ದು ಮತ್ತು 5 ಟ್ರಿಲಿಯನ್ ಎಕಾನಮಿಯ ಒಂದು ಘಟ್ಟವನ್ನು ತಲುಪುವಂತಹ ನಿಟ್ಟಿನಲ್ಲಿ ವಿಶ್ವದ 5 ಟ್ರಿಲಿಯನ್ ಎಕಾನಮಿಯಾಗಿ ಹೊರಹೊಮ್ಮುವಂತಹ ದೃಷ್ಟಿಯಲ್ಲೂ ಕೂಡ ಮುಂದಿನ 2 ವರ್ಷಗಳ ಟಾರ್ಗೆಟ್ ಅನ್ನು ಇಟ್ಟುಕೊಳ್ಳಲಾಗಿದೆ. 2027ಕ್ಕೆ 5 ಟ್ರಿಲಿಯನ್ ಎಕಾನಮಿಯಾಗಿ ಭಾರತ ಹೊರಹೊಮ್ಮುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಇದು ಸತತವಾದಂತಹ ಪ್ರಯತ್ನದ ಭಾಗ. ಕೇವಲ ಇದೊಂದು ಬಜೆಟ್ನಲ್ಲೇ ಅದನ್ನು ಸಾಧಿಸೋದಕ್ಕಾಗುತ್ತೆ ಅಂತ ಹೇಳಿಲ್ಲ. ಇದಕ್ಕೆ ಪೂರಕವಾದಂತಹ ಅನೇಕ ಬೆಳವಣಿಗೆಗಳು ಕಳೆದ 10 ವರ್ಷದಲ್ಲಿ, ಕಳೆದ 20 ವರ್ಷಗಳಲ್ಲಿ ನಡೀತಾ ಬಂದಿರುವಂಥದ್ದು. ಈಗ ಅದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಎತ್ತರಕ್ಕೆ ಭಾರತದ ಆರ್ಥಿಕತೆಯನ್ನು ಕೊಂಡೊಯ್ಯುವಂತಹ ಜವಾಬ್ದಾರಿ ಕೂಡ ಹಣಕಾಸು ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ಮೇಲಿರುವಂಥದ್ದು. ಬಜೆಟ್ನ ಮೇಲೆ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿದೆ. ಇಲ್ಲಿರುವಂತಹ ವಿಚಾರಗಳನ್ನು ನಾವು ಗಮನಿಸ್ತಾ ಹೋದಾಗ ವರ್ಷಕ್ಕೆ 1.2 ಕೋಟಿಯಷ್ಟು ಉದ್ಯೋಗ ಸೃಷ್ಟಿಯ ಭರವಸೆಯನ್ನು ಈ ಹಿಂದಿನೇ ಮೋದಿ ಸರ್ಕಾರ ಕೊಟ್ಟಿತ್ತು. ಅದನ್ನು ಯಾವ ಸ್ವರೂಪದಲ್ಲಿ ಜಾರಿ ತರೋದಕ್ಕೆ ಬೇಕಾದಂತಹ ಕೆಲಸವನ್ನು ಮಾಡ್ತಾರೆ. ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡಬಹುದಿರುವುದು, ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡುವಂಥದ್ದು, ಇದು ಆರ್ಥಿಕತೆ ಜೊತೆಗೇ ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಆದ್ಯತಾ ವಲಯ ಆಗಿರುತ್ತೆ. ಉದ್ದಿಮೆಗಳಿಗೆ ಉತ್ಪಾದನೆ ಆಧಾರಿತವಾಗಿರುವಂತಹ ಅನುದಾನದ ವಿಚಾರ, ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಕೊಡುವಂಥದ್ದಿರ್ಬೋದು, ಕೃಷಿ ಸಂಶೋಧನೆಗೆ ಹೆಚ್ಚಿನ ಅನುದಾನವನ್ನು ಕೊಡುವಂಥದ್ದಿರ್ಬೋದು, ಈ ರೀತಿಯಾದಂತಹ ಯೋಜನೆಗಳನ್ನು ಜಾರಿಗೊಳಿಸುವಂತಹ ಸಾಧ್ಯತೆ ಹೆಚ್ಚಿದೆ. ಆಹಾರ ಉತ್ಪಾದನೆಗೆ ಹೆಚ್ಚಿನ ಅನುದಾನವನ್ನು ಮೀಸಲಿಡಬಹುದು. PM ಕಿಸಾನ್ ಸಮ್ಮಾನ್ ಏನಿದೆಯಲ್ಲ ಅದರ ಮೊತ್ತವನ್ನು ಡಬಲ್ ಮಾಡುವಂಥದ್ದು, ಕೃಷಿಕರ ಆದಾಯವನ್ನು ಡಬಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯವಾಯಿತು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದ್ದಾವೆ. ಆದರೆ
ಕೇಂದ್ರ ಸರ್ಕಾರ ಕೊಡುವಂತಹ ಈ ಒಂದು ಕೃಷಿ ಸಮ್ಮಾನ್ ಯೋಜನೆ ಇದೆಯಲ್ಲ ಅದನ್ನು ಡಬಲ್ ಮಾಡುವಂತಹ ನಿರೀಕ್ಷೆ ಇದೆ ಈ ಬಾರಿ. ಯಾಕಂದರೆ ಒಂದು ಕಡೆಯಲ್ಲಿ ಕಟಾಕಟ್ ಯಾವ ಸ್ವರೂಪದಲ್ಲಿ ಸೌಂಡ್ ಮಾಡಿತ್ತು ಈ ದೇಶದಲ್ಲಿ ಅನ್ನೋದು ಗೊತ್ತಿದೆ. ಕಟಾಕಟ್ಟಾಗಿ ನಾವು ಇಷ್ಟು ಹಣ ಹಾಕ್ತೀವಿ ಅಂತ ಹೇಳ್ತಿದ್ರು. ಅಷ್ಟು ಹಣವನ್ನು ಹಾಕದಿದ್ರೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ನಾವು ಕೂಡ ರೈತರ ಪರವಾಗಿ ರೈತರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಇಷ್ಟು ಹಣವನ್ನು ನಾವು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೇಂದ್ರ ಸರ್ಕಾರ ಕೊಡಬಹುದು. ಇನ್ನು ರಸಗೊಬ್ಬರ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು, ಹೆಚ್ಚಿನ ಸಹಾಯಧನವನ್ನು ಕೊಡುವಂಥದ್ದು, ಉದ್ಯೋಗ ಖಾತ್ರಿಯ ದಿನಗೂಲಿ ಮೊತ್ತವನ್ನು ಹೆಚ್ಚಳ ಮಾಡಬೇಕು ಅನ್ನೋಂಥ ಆಗ್ರಹ ಇದ್ದೇ ಇದೆ. ಅಷ್ಟೇ ಅಲ್ಲ, ಬರಪೀಡಿತ ರಾಜ್ಯಗಳಲ್ಲಿ ಇರುವಂತಹದ್ದು 100 ದಿನದ ಬದಲಿಗೆ 150 ದಿವಸದವರೆಗೆ ಉದ್ಯೋಗ ಖಾತ್ರಿಯ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ, ಸೊ ದ್ಯಾಟ್ ಜನ ಗುಳೆ ಹೋಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ, ಅವರ ಊರುಗಳಲ್ಲೇ ಉಳಿದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಆಯುಷ್ಮಾನ್ ಭಾರತ್ ಯೋಜನೆಯನ್ನು ವಿಸ್ತರಣೆ ಮಾಡಬೇಕಾಗಿದೆ. ಯಾಕಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಎದುರಾಗ್ತಾ ಇರುವಂತಹ ಸವಾಲುಗಳು ಒಂದೆರಡಿಲ್ಲ. ವಿಮಾ ರಕ್ಷೆಯ ಮಿತಿಯನ್ನು 10 ಲಕ್ಷಕ್ಕೆ ಏರಿಕೆಯನ್ನು ಮಾಡುವಂಥದ್ದು, ನಗರಗಳಲ್ಲಿ ಆಸ್ಪತ್ರೆಗಳ ಉನ್ನತೀಕರಣ ಮಾಡಬೇಕು ಅನ್ನುವಂಥದ್ದು, ಈ ರೀತಿಯಾಗಿ ಹಲವು ನಿರೀಕ್ಷೆಗಳು ಇದ್ದೇ ಇರುವಂಥದ್ದು. ಕರ್ನಾಟಕದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ಬಹಳ ದೊಡ್ಡದಾದಂತಹ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ 2024 ಅಲ್ಲ 2023ರಲ್ಲಿ ಘೋಷಣೆ ಮಾಡಿದರು. ಆದರೆ ಒಂದು ಬಿಡಿಗಾಸು ಕೂಡ ಇದುವರೆಗೆ ಬಂದಿಲ್ಲ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ನವರು ಮಾಡ್ತಾನೆ ಬಂದಿದ್ದಾರೆ. ಅದು ಈ ಬಾರಿಯಾದರೂ ಬರುತ್ತಾ ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಕರ್ನಾಟಕದಲ್ಲಿ 5,300 ಕೋಟಿ ರೂಪಾಯಿ ಈ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರ ಇರ್ಬೋದು, ಕೃಷ್ಣಾ ಕಾವೇರಿ ಯೋಜನೆಗಳಿಗೆ ರಾಷ್ಟ್ರೀಯ ಮಾನ್ಯತೆಯನ್ನು ಕೊಡಬೇಕು ಅನ್ನೋಂಥ ಆಗ್ರಹ ಇರ್ಬೋದು, ನೀರಾವರಿ ಯೋಜನೆಗಳಿಗೆ 3ನೇ ಹಂತದ ವೇಗವನ್ನು ಕೊಡಬೇಕು, ಮೇಕೆದಾಟು ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಡಬೇಕು, ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಆಗಿರುವಂತಹ ಈ ಒಂದು ಮೇಕೆದಾಟು ಯೋಜನೆಗೆ ಪೂರಕವಾದಂತಹ ಪ್ರಸ್ತಾಪವನ್ನು ಕೇಂದ್ರದ ಬಜೆಟ್ನಲ್ಲಿ ಮಾಡಬೇಕು ಅನ್ನೋಂಥ ಆಗ್ರಹ ಕರ್ನಾಟಕದ್ದು ಇದ್ದೇ ಇದೆ. ಈ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಕರ್ನಾಟಕದ ದೋಸ್ತಿಗಳು ಹೋಗಿ ಕೇಂದ್ರದ ಮೇಲೆ ಒತ್ತಡವನ್ನು ಹೇರುವಲ್ಲಿ ಯಶಸ್ವಿಯಾಗಿದ್ದಾವೆ ಅನ್ನೋದು ಒಂದು ವೇಳೆ ಅದು ಘೋಷಣೆ ಆಯಿತು ಅಂತ ಹೇಳಿದರೆ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಬಿಜೆಪಿ ಮತ್ತು JDSನವರು ಇದರಲ್ಲಿ ಕ್ರೆಡಿಟ್ ಅನ್ನು ತೆಗೆದುಕೊಳ್ಬೋದು. ಆದರೆ ಅಂಥದ್ದೊಂದು ಅವಕಾಶವನ್ನು ಕೇಂದ್ರ ಬಜೆಟ್ ಕೊಡುತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಈಗಾಗಲೇ ಅಮಿತ್ ಶಾ ಅವರು ಪಾರ್ಲಿಮೆಂಟ್ಗೆ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಕೇಂದ್ರದ ಕ್ಯಾಬಿನೆಟ್ ಸಭೆ ಕೂಡ ನಡೆಯುತ್ತೆ. ಕರ್ನಾಟಕದ ನಿರೀಕ್ಷೆಗಳ ವಿಚಾರಕ್ಕೆ ಬಂದಾಗ ಕೈಗಾರಿಕೆ ವಿಚಾರದಲ್ಲಿ ಭದ್ರಾವತಿಯ VISL ಫ್ಯಾಕ್ಟರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇದನ್ನು ಈಗಾಗಲೇ ಬೃಹತ್ ಕೈಗಾರಿಕಾ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಕರ್ನಾಟಕದವರೇ ಆಗಿರೋದ್ರಿಂದಾಗಿ ಕರ್ನಾಟಕದ ಕೈಗಾರಿಕೆಗಳು ಹೊಸ ಆಶಾಕಿರಣವನ್ನು ಇಟ್ಟುಕೊಂಡಿದ್ದಾವೆ ಕುಮಾರಸ್ವಾಮಿ ಅವರ ಮೇಲೆ. ಅವರ ಇನ್ಫ್ಲೂಯೆನ್ಸ್ ಅನ್ನು ಬಳಸಿ ಕರ್ನಾಟಕಕ್ಕೆ ವಿಶೇಷ ಯೋಜನೆಯನ್ನು ತರಬಹುದು ಅಂತೇಳಿ ಮುಂಬೈ, ಬೆಂಗಳೂರು, ಚೆನ್ನೈ ಈ ಒಂದು ಕೈಗಾರಿಕಾ ಕಾರಿಡಾರ್ನಲ್ಲಿ ಇರುವಂತಹ ಸಮಸ್ಯೆಗಳನ್ನು ನೀಗಿಸುವಂಥದ್ದಿರ್ಬೋದು, ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥದ್ದಿರ್ಬೋದು, ಭೂಸ್ವಾಧೀನ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತಹ ಪರಿಹಾರ ಮೊತ್ತವನ್ನು ಹೆಚ್ಚಳ ಮಾಡುವಂಥದ್ದಿರ್ಬೋದು. ಇನ್ನು ರೈಲ್ವೆ ನಿರೀಕ್ಷೆಗಳ ವಿಚಾರಕ್ಕೆ ಬಂದಾಗ ರೈಲ್ವೆಯಲ್ಲಿ ಕರ್ನಾಟಕದವರೇ ಆಗಿರುವಂತಹ V ಸೋಮಣ್ಣ ಅವರು ರಾಜ್ಯ ಖಾತೆ ಸಚಿವರು ಕೂಡ ಆಗಿದ್ದಾರೆ. ಹೀಗಾಗಿ ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ, ಯಾಕೆಂದರೆ ಭಾರತದ ರೈಲುಗಳು ಉತ್ತರ ಭಾರತಕ್ಕೆ ಸಂಚರಿಸಿದಷ್ಟು ವೇಗವಾಗಿ ದಕ್ಷಿಣ ಭಾರತದಲ್ಲಿ ಸಂಚರಿಸುವುದಿಲ್ಲ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಸಂಚರಿಸುವುದಿಲ್ಲ ಅನ್ನುವಂತಹ ಆರೋಪ ಮತ್ತು ಅಸಮಾಧಾನ ಕರ್ನಾಟಕದಲ್ಲಿ ಇಂದು ನಿನ್ನೆಯದಲ್ಲ. ಈಗ ರಾಜ್ಯದ ಸುಮಾರು 20 ರೈಲ್ವೆ ಯೋಜನೆಗಳು ಬಾಕಿ ಉಳಿದಿದ್ದಾವೆ. ಆ ಯೋಜನೆಗಳಿಗೆ ಅನುಮೋದನೆ ಸಿಗುತ್ತಾ? ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಯೋಜನೆ, ಬೆಳಗಾವಿ ಧಾರವಾಡ ನೋಡಿ, ಬೆಳಗಾವಿ ಮತ್ತು ಧಾರವಾಡವನ್ನು ಕನೆಕ್ಟ್ ಮಾಡುವಂತಹ ನೇರ ರೈಲ್ವೆ ಯೋಜನೆಯ ಬಗ್ಗೆ ಆಗ್ರಹ ಬಹಳಷ್ಟು ವರ್ಷಗಳಿಂದ ಇದ್ದೇ ಇದೆ. ಭೂಸ್ವಾಧೀನಕ್ಕೆ ಹೆಚ್ಚುವರಿ ಹಣವನ್ನು ಕೊಡಬೇಕಾಗಿದೆ. ರೈಲು ಅಪಘಾತ ತಪ್ಪಿಸುವಂತಹ ಕವಚ್ ಯೋಜನೆಯನ್ನು ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಕರ್ನಾಟಕದಲ್ಲಿ ಹೆದ್ದಾರಿಗಳ ವಿಚಾರಕ್ಕೆ ಬಂದಾಗ 32 ಹೆದ್ದಾರಿಗಳ ಪ್ರಸ್ತಾವನೆ ಇನ್ನೂ ಕೂಡ ಹಾಗೆಯೇ ಬಾಕಿ ಉಳಿದಿದೆ. 2016ರಿಂದ ನೆನೆಗುದಿಗೆ ಬಿದ್ದಿರುವಂತಹ ಅನೇಕ ಯೋಜನೆಗಳಿದ್ದಾವೆ. ವಿಶೇಷವಾಗಿ ನಮ್ಮ ಉತ್ತರ ಕನ್ನಡದ ಹೆದ್ದಾರಿ ಭಾಗದಲ್ಲಿ ಆಗುವಂತಹ ಗುಡ್ಡ ಕುಸಿದಂಥ ಪ್ರಕರಣವನ್ನು ನೋಡಿದಾಗ ಕೇಂದ್ರದ ಹೆದ್ದಾರಿ ಪ್ರಾಧಿಕಾರದ ಕಾರ್ಯವೈಖರಿಯ ವಿಚಾರದಲ್ಲೂ ಕೂಡ ಬಹಳಷ್ಟು ಪ್ರಶ್ನೆಗಳಿದ್ದಾವೆ. ಈ ವಿಚಾರಗಳಲ್ಲಿ ವೈಜ್ಞಾನಿಕವಾಗಿ ಇದಕ್ಕೆ ಪೂರಕವಾದಂಥ ಅನುದಾನವನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲೂ ಕೂಡ ಕೇಂದ್ರ ಪ್ರಸ್ತಾವನೆ ಮಾಡುತ್ತಾ ಅನ್ನುವಂತಹ ನಿರೀಕ್ಷೆಯೂ ಕೂಡ ನಮ್ಮ ಮುಂದೆ ಇರುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.